ನಮಸ್ಕಾರ. ಇವತ್ತು UI ಸಿನಿಮಾ ಉಪೇಂದ್ರ ನಟಿಸಿರುವ ನಿರ್ದೇಶಿಸಿರುವ ಸಿನಿಮಾ ಇವತ್ತು ಬಿಡುಗಡೆಯಾಗಿದೆ. ಡಿಸೆಂಬರ್ 20ನೇ ತಾರೀಕು. ಸಿನಿಮಾದ ವಿಮರ್ಶೆ ಹೇಗಿದೆ, ಸಿನಿಮಾ ಫಸ್ಟ್ ಹಾಫ್ ಹೇಗಿದೆ, ಸಿನಿಮಾದಲ್ಲಿ ಏನೇನು ಅಂಶಗಳಿದೆ, ಏನೇನು ಉಪೇಂದ್ರ ಅವರು ತಿಲೆಗೆ ಉಳಬಿಟ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. UI ಸಿನಿಮಾ ಮೂಲಕ ಪ್ರೇಕ್ಷಕರ ತಲೆಗೆ ಹುಳ ತೆಗೆದ್ರ ಟಿಪಿಕಲ್ ಉಪೇಂದ್ರ ಸಿನಿಮಾ ನೋಡಿದ್ರೆ ಏನಂದ್ರು ಸಿನಿಮಾ ಪ್ರೇಕ್ಷಕರು ಅನ್ನೋದು ಇದೀಗ ರಿವೀಲ್ ಆಗಿರುವಂತ ವಿಚಾರ. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ನಾಯಕನಾಗಿ ನಟಿಸಿ ನಿರ್ದೇಶಿಸಿ UI ಸಿನಿಮಾನ ಬಿಡುಗಡೆ ಆಯಿತು ಇವತ್ತು. ಬಹು ನಿರೀಕ್ಷಿತ ಸಿನಿಮಾ ಅಂತಾನೆ ಹೇಳಬಹುದು. ಸಾಕಷ್ಟು ದಿನಗಳಿಂದ ಆ ಸಿನಿಮಾವನ್ನ ನೋಡಲು ಸಾಕಷ್ಟು ಜನ ಕಾಯ್ತಾ ಇದ್ರು. ಉಪೇಂದ್ರ ಅವರ ಸಿನಿಮಾ ಅಂದ್ರೆ ಅದನ್ನ ಹೇಳಲೇಬೇಕಾ, ಅವ್ರದೇ ಒಂದು ಕಲ್ಪನೆಯ ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ರೀತಿಯಂತಹ ಒಂದು ಸಿನಿಮಾ ಇವತ್ತು ಬಿಡುಗಡೆಯಾಗಿದೆ. ಸೊ ಹಾಗಾದ್ರೆ ಟಿಪಿಕಲ್ ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾ ನೋಡಿ ಪ್ರೇಕ್ಷಕರು ಏನಂದ್ರು, ಸಿನಿಮಾ ಓಕೆನಾ ಅಥವಾ ನಾಟ್ ಓಕೆನಾ? ಹೀಗಿದೆ ಸಿನಿಮಾದ ನೋಡಿ ಬಂದಂತಹ ಪ್ರೇಕ್ಷಕರ ಮಾತು. ಚಿತ್ರ ಶುರುವಾಗುವುದಕ್ಕೂ ಮುನ್ನವೇ ಪ್ರೇಕ್ಷಕರ ತಲೆಗೆ ಹುಳ ಬಿಟ್ಟಿದ್ದಾರೆ ಉಪೇಂದ್ರ. ಸಿನಿಮಾ ಆರಂಭದಲ್ಲಿಯೇ ಈ ಸಿನಿಮಾ ದಡ್ಡರಿಗೆ ಮಾತ್ರ ಎಂಬ ಬರಹದ ಮೂಲಕ ಕುತೂಹಲ ಕೆರಳಿಸಿದ್ದಾರೆ. ನೀವು ಬುದ್ಧಿವಂತರಾಗಿದ್ರೆ ಈಗಲೇ ಚಿತ್ರಮಂದಿರದಿಂದ ಎದ್ದೋಗಿ, ದಡ್ಡರಾಗಿದ್ರೆ ಪೂರ್ತಿ ಸಿನಿಮಾ ನೋಡಿ ಅಂತ ಪಕ್ಕಾ ಒಪ್ಪಿ ಸಿನಿಮಾ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದ್ದಾರೆ. ಸತ್ಯ ಮತ್ತು ಮಿಥ್ಯದ ನಡುವಿನ ಎಳೆಯನ್ನ ಉಪೇಂದ್ರ ಅವರು UI ಸಿನಿಮಾ ಮೂಲಕ ಡಿಕೋಡ್ ಮಾಡಲು ಹೊರಟಿದ್ದಾರೆ. ಸತ್ಯ ಮತ್ತು ಕಲ್ಕಿ ಎಂಬ ಎರಡು ಅವತಾರಗಳಲ್ಲಿ ಎದುರಾಗಿ ನೋಡುಗರನ್ನ ಮತ್ತಷ್ಟು ಮಗದಷ್ಟು ಕಾಡಿದ್ದಾರೆ ಉಪೇಂದ್ರ. ಸ್ವತಃ ಈ ಸಿನಿಮಾ ಬಗ್ಗೆ ಅವರೇ ಬರೆದುಕೊಂಡಿದ್ದಾರೆ, ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. UI ಚಿತ್ರ ಎಷ್ಟು ಸೀನ್ಗಳನ್ನ ಡಿಕೋಡ್ ಮಾಡ್ತೀರಾ ಅಂತ ನೋಡೋಣ. ಇನ್ನು ಕೊನೆಯ ಕ್ಲೈಮ್ಯಾಕ್ಸ್ ಅನ್ನ ಹೇಗೆ ಡಿಕೋಡ್ ಮಾಡಲು ಎಷ್ಟು ಸಮಯವನ್ನು ತೆಗೆದುಕೊಳ್ತೀರಾ ಅನ್ನೋದು ಕೂಡ ಒಂದಷ್ಟು ಕ್ಯಾಪ್ಷನ್ ಅನ್ನ ಬರೆದುಕೊಂಡಿದ್ದಾರೆ. ಅಂದಾಗೆ ಲಹರಿ ಫಿಲ್ಮ್ಸ್ ಹಾಗೂ ವಿನಸ್ ಎಂಟರ್ಪ್ರೈಸಸ್ ಬ್ಯಾನರ್ ನಡಿಯಲ್ಲಿ ಜಿ ಮನೋಹರ್ ಅವರು ಮತ್ತು KP ಶ್ರೀಕಾಂತ್ UI ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ. ಇನ್ನು ಚಿತ್ರದಲ್ಲಿ ಉಪೇಂದ್ರ ಅವರಿಗೆ ಜೋಡಿಯಾಗಿ ರೇಷ್ಮಾ ನಣಯ್ಯ ನಟಿಸಿದ್ದಾರೆ. ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಿನಿಮಾಗಿದೆ. KVN ಪ್ರೊಡಕ್ಷನ್ ಸಂಸ್ಥೆ ಈ ಚಿತ್ರವನ್ನ ವಿತರಣೆ ಮಾಡಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಉಪೇಂದ್ರ ಅವರ UI ಸಿನಿಮಾ ವೀಕ್ಷಿಸಿದ ಪ್ರೇಕ್ಷಕನು ಅಚ್ಚರಿ ವ್ಯಕ್ತಪಡಿಸಿದ್ದಾನೆ. ನೆಕ್ಸ್ಟ್ ಲೆವೆಲ್ ಗುರು ಅಂತ ಕಮೆಂಟ್ ಮಾಡಿದ್ದಾನೆ. ಇನ್ನು ಕೆಲವರು 5 ಪಾಯಿಂಟ್ಗೆ 4 ಅಂಕವನ್ನ ರೇಟಿಂಗ್ ಅನ್ನ ನೀಡಿ ಸಿನಿಮಾವನ್ನ ಎತ್ತಿ ಕೊಂಡಾಡಿದ್ದಾರೆ. ನಿರ್ದೇಶಕ ಸಿಂಪಲ್ ಸುನಿ ಸಹ ಪೋಸ್ಟ್ ಮಾಡಿದ್ದಾರೆ. ನಾನು ನೀನು ಅರ್ಥ ಮಾಡಿಕೊಂಡು ನೋಡಲೇಬೇಕಾದ ಸಿನಿಮಾ ಎಂದು ಬರೆದುಕೊಂಡಿದ್ದಾರೆ. ಇನ್ನು ಸಿನಿಮಾ ಮೊದಲಾರ್ಥ ನೋಡಿದವರು ಮೈಂಡ್ ಬ್ಲೋಯಿಂಗ್ ಎಂದು ಉತ್ತರಿಸಿದ್ದಾರೆ. ಸದ್ಯ ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ UI ಸಿನಿಮಾ ಇವತ್ತು ಬಿಡುಗಡೆಯಾಗಿದೆ. ಸದ್ಯ ಒಂದು ಶೋಗೇನೆ ಈ ರೇಂಜಿಗೆ ಪ್ರಶಂಸೆ ಹೊರಬರ್ತಿದೆ ಅಂದರೆ ಏನು ಕಾದು ನೋಡಬೇಕಿದೆ, ಯಾವ ರೀತಿ ಅಬ್ಬರಿಸುತ್ತೆ UI ಸಿನಿಮಾ ಅಂತ. ನೀವು ಕೂಡ ಇನ್ನೂ ಸಿನಿಮಾವನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡಿ.